ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 4/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ನಿಮಗೆ ತಂದೆಯ ಮೂಲಕ ದಿವ್ಯ ದೃಷ್ಟಿ ಸಿಕ್ಕಿದೆ. ಆ ದಿವ್ಯ ದೃಷ್ಟಿಯಿಂದಲೇ ಆತ್ಮ ಮತ್ತು ಪರಮಾತ್ಮನನ್ನು ನೋಡುತ್ತೀರಿ. ಅಂದರೆ ನೋಡ್ರಿ, ನಾವು ಬಾಬನ ನೋಡಿಲ್ಲ ಅನ್ನೋ ಸಂಕಲ್ಪನೆ ಇಲ್ಲ. ಯಾಕೆ ಅಂದರೆ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಆ ದಿವ್ಯ ದೃಷ್ಟಿಯಿಂದಲೇ ತಂದೆನ ನಾವು ಚೆನ್ನಾಗಿ ಅನುಭವ ಮಾಡ್ತಾ ಇದ್ದೀವಿ. ಆ ದಿವ್ಯ ದೃಷ್ಟಿ ಈ ಸಂಗಮ ಯುಗದಲ್ಲಿ ಸಿಗ್ತತೆ ನಮಗೆ ಬಾಬಾನಿಂದ. ಪ್ರಶ್ನೆ: ಡ್ರಾಮಾದ ಯಾವ ರಹಸ್ಯವನ್ನು ತಿಳಿದುಕೊಂಡಿರುವವರು ಯಾವ ಸಲಹೆಯನ್ನು ಯಾರಿಗೂ ಕೊಡಲು ಸಾಧ್ಯವಿಲ್ಲ. ಉತ್ತರ: ಡ್ರಾಮಾದಲ್ಲಿ ಏನೆಲ್ಲವೂ ಕಳೆದು ಹೋಯ್ತೋ ಅದು ಪುನಃ ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು ಎಂದು ತಿಳಿದುಕೊಳ್ಳುವವರು ಎಂದೂ ಯಾರಿಗೂ ಭಕ್ತಿಯನ್ನು ಬಿಡುವ ಸಲಹೆಯನ್ನು ಕೊಡುವುದಿಲ್ಲ. ಯಾವಾಗ ಅವರ ಬುದ್ಧಿಯಲ್ಲಿ ಜ್ಞಾನವು ಚೆನ್ನಾಗಿ ಕುಳಿತುಕೊಳ್ಳುವುದು, ನಾವು ಆತ್ಮರಾಗಿದ್ದೇವೆ, ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕೆಂದು ಯಾವಾಗ ಬೇಹದ್ದಿನ ತಂದೆಯ ಪರಿಚಯ ಸಿಗುವುದೋ ಆಗ ಹದ್ದಿನ ಮಾತುಗಳು ಸ್ವತಃ ಸಮಾಪ್ತಿಯಾಗುತ್ತವೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೋಡ್ರಿ, ಹೊಸಬ್ರು ಕ್ಲಾಸಿಗೆ ಬರೋಕ್ಕೆ ಶುರು ಮಾಡ್ತಾರಲ್ಲ, ಡಿಸ್ಸರ್ವಿಸ್ ಮಾಡೋರು ಹೊರಗಿಳೋರಲ್ಲ, ನಾವು ಬಾಬನ ಮಕ್ಕಳೇ ಡಿಸ್ಸರ್ವಿಸ್ ಮಾಡೋದು. ಅವ್ರು ಇನ್ನೂ ಪರಮಾತ್ಮನ ಇವಾಗ ಅನುಭವ ಮಾಡಿದಾಗ ಎಲ್ಲವೂ ಅವರಿಗೆ ಶಕ್ತಿ ಬರಬೇಕು. ಒಂದು ಸ್ವಲ್ಪ ದಿವಸ ಸುಮ್ಮನೆ ಬಿಡಬೇಕು ಅವ್ರನ್ನ. ಆದರೆ ನಾವೇನು ಮಾಡಿಬಿಡ್ತೀವಿ, ನಶೆ, ಬಾಬನ ನಶೆ, ಅದು ಮಾಡಬೇಕು ಇದು ಮಾಡಬೇಕು, ಹಂಗೆ ಹಿಂಗೆ, ಮತ್ತು ಅದು ಅವ್ರ ದೇವರಲ್ಲ ಇವ್ರ ದೇವರಲ್ಲ, ಅದು ಮಾಡಬೇಡ್ರಿ ಇದು ಏನು ನಮಗೇನೇನೋ ಹೇಳ್ಬಿಡ್ತಾರೆ. ಅವರು 2,500 ವರ್ಷದಿಂದ ಮಾಡ್ಕೊಂಬಂದಿರ್ತಾರೆ. ಒಂದೇ ಸಲ ನಾವು ಇವ್ರ ದೇವರಲ್ಲ, ಇವ್ರ ಪೂಜೆ ಮಾಡಬೇಡ್ರಿ ಈ ಥರ ಹೇಳಿದ್ರೆ ಅವ್ರಿಗೇನಾಗ್ತದೆ, ಇವರು ನಮ್ಮ ದೇವ್ರುಗಳ್ನೆಲ್ಲ ಬಿಡಿಸ್ಬಿಡ್ತಾರ, ಬೇಡ ಇವರು ಹೋಗೋದೇ ಬೇಡ ಅಂತ ಬಿಟ್ಟು ಬಿಡ್ತಾರೆ. ಅದಕ್ಕೆ ಆ ಥರ ಭಕ್ತಿ ಮಾಡಬೇಡ್ರಿ ಅಂತ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ್ರಿ ಅಂತಾರೆ. ಯಾವಾಗ ಪರಮಾತ್ಮನ ಜ್ಞಾನ ಸಿಗ್ತತ್ತೋ ಆಗ ಬಾಬಾನ ಯಾವಾಗ ಅನುಭವ ಮಾಡ್ತಾ ಹೋಗ್ತಾರೋ ಆಗ ಭಕ್ತಿ ತಾನಾಗೆ ಬಿಟ್ಟು ಹೋಗ್ತತೆ. ಇನ್ನೊಂದು ಪಾಯಿಂಟ್ ಏನು ಅಂದರೆ, ಕೆಲವ್ರಿಗಿನ್ನೂ ಭಕ್ತಿ ಮುಗ್ದಿಲ್ಲ ಅಂದರೆ ಅವ್ರಿಗೆ ಭಕ್ತಿಯಲ್ಲೇ ಸ್ವಲ್ಪ ಇಂಟ್ರೆಸ್ಟ್ ಇರ್ತತೆ. ಅದಕ್ಕೆ ನಾವು ಯಾರಿಗೂ ಭಕ್ತಿನ ಬಿಡೋಕ್ಕೆ ಹೇಳ್ಬೇಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ. ತಮ್ಮ ಆತ್ಮದ ಸ್ವಧರ್ಮದಲ್ಲಿ ಕುಳಿತಿದ್ದೀರಾ? ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳೊಂದಿಗೆ ಕೇಳುತ್ತಾರೆ, ಏಕೆಂದರೆ ಇದಂತೂ ಮಕ್ಕಳಿಗೆ ತಿಳಿದಿದೆ, ಒಬ್ಬರೇ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರಿಗೆ ಆತ್ಮನೆಂದು ಹೇಳಲಾಗುತ್ತದೆ, ಆದರೆ ಅವರಿಗೆ ಕೇವಲ ಪರಮ ಆತ್ಮ ಅಂದರೆ ಶ್ರೇಷ್ಠಾತ್ಮ ಆಗಿದ್ದಾರೆ. ಪರಮಾತ್ಮನು ಖಂಡಿತ ಇದ್ದಾರೆ, ಪರಮಾತ್ಮನೇ ಇಲ್ಲವೆಂದು ಹೇಳುವುದಿಲ್ಲ. ಪರಮ ಆತ್ಮ ಎಂದರೆ ಪರಮಾತ್ಮ. ಇದನ್ನು ಸಹ ತಿಳಿಸಲಾಗಿದೆ. ತಬ್ಬಿಬ್ಬಾಗಬಾರದು, ಏಕೆಂದರೆ 5,000 ವರ್ಷಗಳ ಮೊದಲು ಸಹ ಈ ಜ್ಞಾನವನ್ನು ನೀವು ಕೇಳಿದ್ರಿ. ಆತ್ಮ ಕೇಳಿಸಿಕೊಳ್ಳುತ್ತದೆಯಲ್ಲವೇ? ಆತ್ಮವೇ ಅತಿ ಚಿಕ್ಕದು, ಸೂಕ್ಷ್ಮವಾಗಿದೆ. ಅದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಆತ್ಮನನ್ನು ಈ ಕಣ್ಣುಗಳಿಂದ ನೋಡಿರುವಂಥ ಮನುಷ್ಯರು ಯಾರೂ ಇಲ್ಲ. ಯಾಕೆ ಕಾಣಲ್ಲ? ಆ ಕೂದಲನ್ನ ಅದೆಷ್ಟೋ ಭಾಗ ಮಾಡಿದರೂ ಒಂದು ಭಾಗ ಆಯ್ತು ಅಂತಾರೆ ಬಾಬಾ. ಅಷ್ಟು ಚಿಕ್ಕ ಬಿಂದು ಅದು. ಬಾಬಾ ಏನಂತ ಇದ್ದಾರೆ, ಕಾಣುತ್ತದೆ ಆದರೆ ದಿವ್ಯ ದೃಷ್ಟಿಯಿಂದ ಮಾತ್ರ. ಅದು ಡ್ರಾಮಾ ಪ್ಲಾನ್ ಅನುಸಾರ ತಿಳಿದುಕೊಳ್ಳಿ. ಯಾರಿಗಾದರೂ ಆತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಹೇಗೆ ಬೇರೆ ವಸ್ತು ಕಾಣುತ್ತದೆ, ಭಕ್ತಿ ಮಾರ್ಗದಲ್ಲಿಯೂ ಸಾಕ್ಷಾತ್ಕಾರವಾಗುತ್ತದೆ ಅಲ್ಲವೇ? ಅದು ಈ ಕಣ್ಣುಗಳಿಂದಲೇ ಆ ದಿವ್ಯ ದೃಷ್ಟಿ ಸಿಗುತ್ತದೆ. ಅದರಿಂದ ಚೈತನ್ಯದಲ್ಲಿ ನೋಡುತ್ತಾರೆ. ಆತ್ಮಕ್ಕೆ ಜ್ಞಾನದ ಚಕ್ಷು ಸಿಗುತ್ತದೆ. ಇದರ ಆಧಾರದಿಂದ ನೋಡುತ್ತಾರೆ, ಆದರೆ ಧ್ಯಾನದಲ್ಲಿ ಮಾತ್ರ. ಭಕ್ತಿ ಮಾರ್ಗದಲ್ಲಿ ಬಹಳ ಭಕ್ತಿ ಮಾಡುತ್ತಾರೆ, ಆಗ ಸಾಕ್ಷಾತ್ಕಾರವಾಗುತ್ತದೆ. ಹೇಗೆ ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು. ನರ್ತನ ಮಾಡುತ್ತಿದ್ದರು, ವೈಕುಂಠವಂತೂ ಇರಲಿಲ್ಲ. 500-600 ವರ್ಷಗಳಾಗಿರಬೇಕು. ಆ ಸಮಯದಲ್ಲಿ ವೈಕುಂಠವೇನೂ ಇರಲಿಲ್ಲ. ಯಾವುದು ಕಳೆದು ಹೋಗಿದೆಯೋ ಅದನ್ನು ದಿವ್ಯ ದೃಷ್ಟಿಯಿಂದ ನೋಡಲಾಗುತ್ತದೆ. ಯಾವಾಗ ಬಹಳ ಭಕ್ತಿ ಮಾಡುತ್ತಾ ಮಾಡುತ್ತಾ ಒಮ್ಮೆಲೆ ಭಕ್ತಿಮಯವಾಗಿ ಬಿಡುವುದು, ಆಗ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಅದರಿಂದ ಮುಕ್ತಿ ಸಿಗುವುದಿಲ್ಲ. ಮುಕ್ತಿ, ಜೀವನ್ಮುಕ್ತಿಯ ಮಾರ್ಗವು ಭಕ್ತಿಗಿಂತ ಬಹಳ ಭಿನ್ನವಾಗಿದೆ. ಇವಾಗ ಸಾಕ್ಷಾತ್ಕಾರ ಅಂದರೆ ಏನು? ನಾವು ಭಕ್ತಿ ಮಾಡುವಾಗ ಅದ್ರ ಆ ಮೂರ್ತಿ, ಎಲ್ಲದನ್ನು ನಾವು ನೆನಪು ಮಾಡ್ತಾ ಇರ್ತೀವಲ್ಲ, ಆ ಚಿತ್ರಗಳು ಎಲ್ಲ ನೆನಪು ಮಾಡ್ತಾ ಇರ್ತೀವಲ್ಲ, ಅದೆಲ್ಲ ರೆಕಾರ್ಡ್ ಆಗ್ತಾ ಇರ್ತತೆ. ಅದು ನಾವು
ಅತಿ ಭಕ್ತಿಮಯವಾದಾಗ ಹೇಗೆ ಒಂದು ಟಿವಿಯಾಗ ಒಂದು ಸಣ್ಣ ಸಿಮ್ ಇಟ್ಟರೆ ಏನೆಲ್ಲ ಕಾಣಿಸ್ತೈತಲ್ಲ ಸ್ವಿಚ್ ಹೊತ್ತತ್ಲೆ, ಮತ್ತು ಭಗವಂತನ ರಚನೆಯಲ್ಲಿ ಏನೆಲ್ಲ ಇರಬೇಡ, ನಮ್ಮಲ್ಲಿ ಏನು ರೆಕಾರ್ಡ್ ಆಗಿರ್ತದೋ ಅದು ನಮ್ಮ ಕಣ್ಣು ಮುಂದೆ ಕಾಣುತ್ತೆ, ಅದೇ ಸಾಕ್ಷಾತ್ಕಾರ. ಬಟ್ ಅದರಿಂದ ಮುಕ್ತಿ ಸಿಗಲ್ಲ ಅಂದರು ಬಾಬಾ. ಅಂದರೆ ಮುಕ್ತಿ ಅಂದ್ರೇನು? ಪಂಚವಿಕಾರಗಳಿಗೆ ಮುಕ್ತಿ ಸಿಗಬೇಕು, ಕೆಟ್ಟ ಗುಣಗಳಿಗೆ. ಆದರೆ ಅಲ್ಲಿ ದೈವಿ ಗುಣಗಳು ತುಂಬಿದಂತೆಲ್ಲ ಕೆಟ್ಟ ಗುಣಗಳು ನಮ್ಮನ್ನು ಬಿಟ್ಟು ಹೋಗ್ತವೆ. ಯಾವಾಗ ಲೈಟ್ ಹಾಕ್ತೀವೋ ಕತ್ಲ ಬಿಟ್ಟು ಹೋಗ್ತೈತೆ. ಅದರಂಗೆ ಬಾಬಾನ ಶಕ್ತಿ ಕಿರಣಗಳು ಆತ್ಮದಲ್ಲಿ ತುಂಬಿದಾಗ ಪಂಚವಿಕಾರಗಳು ಬಿಟ್ಟು ಹೋಗ್ತವೆ. ಆದರೆ ಸಾಕ್ಷಾತ್ಕಾರದಿಂದ ಇವುಗಳಿಂದ ಮುಕ್ತಿ, ಜೀವನ್ ಮುಕ್ತಿ ಸಿಗಲ್ಲ ಅಂತಾರೆ ಬಾಬಾ. ಈಗ ಮುಕ್ತಿ, ಜೀವನ್ ಮುಕ್ತಿಯ ಮಾರ್ಗವು ಭಕ್ತಿಗಿಂತ ಬಹಳ ಭಿನ್ನವಾಗಿದೆ. ಭಾರತದಲ್ಲಿ ಎಷ್ಟೊಂದು ಮಂದಿರಗಳಿವೆ. ಶಿವಲಿಂಗವನ್ನು ಇಡುತ್ತಾರೆ, ದೊಡ್ಡ ಲಿಂಗವನ್ನು ಇಡುತ್ತಾರೆ, ಚಿಕ್ಕದನ್ನು ಇಡುತ್ತಾರೆ. ಈಗ ಇದಂತೂ ಮಕ್ಕಳಿಗೆ ತಿಳಿದಿದೆ. ಹೇಗೆ ಆತ್ಮವಿದೆಯೋ ಅದೇ ರೀತಿ ಪರಮಪಿತ ಪರಮಾತ್ಮನಿದ್ದಾರೆ. ಎಲ್ಲರ ಗಾತ್ರವೂ ಒಂದೇ ಆಗಿದೆ. ತಂದೆಯಂತೆ ಮಕ್ಕಳು, ಆತ್ಮಗಳೆಲ್ಲರೂ ಸಹೋದರರಾಗಿದ್ದೀರಿ. ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ. ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇವು ಭಕ್ತಿ ಮಾರ್ಗದ ದಂತಕಥೆಗಳಲ್ಲ. ಜ್ಞಾನ ಮಾರ್ಗದ ಮಾತುಗಳನ್ನು ಕೇವಲ ಒಬ್ಬ ತಂದೆಯೇ ತಿಳಿಸುತ್ತಾರೆ. ಮೊಟ್ಟ ಮೊದಲು ತಿಳಿಸುವವರು ಬೇಹದ್ದಿನ ತಂದೆ, ನಿರಾಕಾರನೇ ಆಗಿದ್ದಾರೆ. ಅವರನ್ನು ಪೂರ್ಣ ರೀತಿಯಿಂದ ಯಾರೂ ಅರಿತುಕೊಳ್ಳುವುದಿಲ್ಲ. ಅವರು ಸರ್ವವ್ಯಾಪಿಯಾಗಿದ್ದಾರೆಂದು ಹೇಳುತ್ತಾರೆ, ಆದರೆ ಇದು ಸರಿಯಲ್ಲ. ತಂದೆಯನ್ನು ಕೂಗುತ್ತಾರೆ, ಬಹಳ ಪ್ರೀತಿಯಿಂದ ಕರೆಯುತ್ತಾರೆ. ಬಾಬಾ ತಾವು ಬಂದರೆ ನಾವು ನಿಮಗೆ ಬಲಿಹಾರಿಯಾಗುತ್ತೇವೆ. ನೀವೇ ನನ್ನವರು, ನನಗೆ ಬೇರೆ ಯಾರೂ ಇಲ್ಲವೆಂದ ಮೇಲೆ ಅವಶ್ಯವಾಗಿ ಅವರನ್ನೇ ನೆನಪು ಮಾಡಬೇಕಾಗಿದೆ. ಅವರೇ ಸ್ವಯಂ ಹೇಳುತ್ತಾರೆ, ಏ ಮಕ್ಕಳೇ ಎಂದು ತಂದೆಯು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ಗಾಯನವೂ ಇದೆ. ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಆಗಲಿ ಹೋಗಿದ್ದರು. ಇದು ಲೆಕ್ಕವನ್ನೂ ತಿಳಿಸಲಾಗಿದೆ. ಬಹಳ ಕಾಲದಿಂದ ನೀವು ಆತ್ಮರು ಆಗಲಿರುತ್ತೀರಿ. ಪುನಃ ನೀವು ಈ ಸಮಯದಲ್ಲಿಯೇ ತಂದೆಯ ಬಳಿ ಪುನಃ ತಮ್ಮ ರಾಜಯೋಗವನ್ನು ಕಲಿಯಲು ಬಂದಿದ್ದೀರಿ. ಈ ಶಿಕ್ಷಕರು ಸೇವಕನಾಗಿದ್ದಾರೆ. ಶಿಕ್ಷಕರು ಯಾವಾಗಲೂ ವಿಧೇಯ ಸೇವಕರಾಗಿರುತ್ತಾರೆ. ಇಲ್ಲಿ ತಂದೆಯು ಸಹ ಹೇಳುತ್ತಾರೆ, ನಾನು ಎಲ್ಲ ಮಕ್ಕಳ ಸೇವಕನಾಗಿದ್ದೇನೆ. ನೀವು ಎಷ್ಟೊಂದು ಗೌರವದಿಂದ ಕರೆಯುತ್ತೀರಿ, ಏ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡು. ಎಲ್ಲರೂ ಭಕ್ತಿನೀಯರಾಗಿದ್ದಾರೆ. ಏ ಭಗವಂತ, ಬನ್ನಿ ನಮ್ಮನ್ನು ಪುನಃ ಪಾವನರನ್ನಾಗಿ ಮಾಡಿ ಎಂದು ಹೇಳುತ್ತಾರೆ. ಸ್ವರ್ಗಕ್ಕೆ ಪಾವನ ಪ್ರಪಂಚವೆಂತಲೂ ನರಕಕ್ಕೆ ಪತಿತ ಪ್ರಪಂಚ ಎಂತಲೂ ಹೇಳಲಾಗುತ್ತದೆ. ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇದು ಕಾಲೇಜು ಅಥವಾ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ಮನುಷ್ಯರಿಂದ ದೇವತೆಗಳಾಗುವುದು ಇದರ ಗುರಿದೇಹವಾಗಿದೆ. ನಾವು ಈ ರೀತಿ ಆಗಬೇಕೆಂದು ಮಕ್ಕಳು ನಿಶ್ಚಯ ಮಾಡಿಕೊಳ್ಳುತ್ತೀರಿ. ಯಾರಿಗೆ ನಿಶ್ಚಯವೇ ಇರುವುದಿಲ್ಲವೋ ಅವರು ಶಾಲೆಯಲ್ಲಿ ಕುಳಿತುಕೊಳ್ಳುವರೇ? ಗುರಿದೇಹವಂತೂ ಬುದ್ಧಿಯಲ್ಲಿದೆ ಅಲ್ಲವೇ? ನಾವು ಬ್ಯಾರಿಸ್ಟರ್ ಅಥವಾ ಡಾಕ್ಟರ್ ಆಗುತ್ತೇವೆಂದು ಆದ್ದರಿಂದ ಓದುತ್ತಾರಲ್ಲವೇ? ನಿಶ್ಚಯವಿಲ್ಲವೆಂದರೆ ಅವರು ಬರುವುದೇ ಇಲ್ಲ. ನಾವು ಮನುಷ್ಯರಿಂದ ದೇವತೆ, ನರನಿಂದ ನಾರಾಯಣನಾಗುತ್ತೇವೆಂದು ನಿಮಗೆ ನಿಶ್ಚಯವಿದೆ. ಇದು ಸತ್ಯವಾದ ಸತ್ಯ ನರನಿಂದ ನಾರಾಯಣನಾಗುವ ಕಥೆಯಾಗಿದೆ. ವಾಸ್ತವದಲ್ಲಿ ಇದು ವಿದ್ಯೆಯಾಗಿದೆ. ಆದರೆ ಇದಕ್ಕೆ ಕಥೆ ಎಂದು ಏಕೆ ಹೇಳುತ್ತಾರೆ? ಏಕೆಂದರೆ 5000 ವರ್ಷಗಳ ಮೊದಲು ಸಹ ಕೇಳಿದ್ರಿ. ಅದು ಕಳೆದು ಹೋಗಿದೆ. ಕಳೆದು ಹೋದುದಕ್ಕೆ ಕಥೆ ಎಂದು ಹೇಳಲಾಗುತ್ತದೆ. ಇದು ನರನಿಂದ ನಾರಾಯಣನಾಗುವ ಶಿಕ್ಷೆ ಆಗಿದೆ. ಮಕ್ಕಳೇ, ಹೃದಯದಿಂದ ತಿಳಿದುಕೊಳ್ಳುತ್ತೀರಿ. ಹೊಸ ಪ್ರಪಂಚದಲ್ಲಿ ದೇವತೆಗಳು, ಹಳೆಯ ಪ್ರಪಂಚದಲ್ಲಿ ಮನುಷ್ಯರಿರುತ್ತಾರೆ. ದೇವತೆಗಳಲ್ಲಿ ಯಾವ ಗುಣವಿದೆಯೋ ಅವು ಮನುಷ್ಯರಲ್ಲಿಲ್ಲ. ಆದ್ದರಿಂದ ಅವರಿಗೆ ದೇವತೆಗಳೆಂದೇ ಹೇಳಲಾಗುತ್ತದೆ. ಮನುಷ್ಯರು ದೇವತೆಗಳ ಮುಂದೆ ಹೋಗಿ ನಮನ ಮಾಡುತ್ತಾರೆ. ತಾವು ಸರ್ವಗುಣ ಸಂಪನ್ನರಾಗಿದ್ದೀರಿ ಮತ್ತು ತಮಗೆ ನಾವು ನೀಚರು, ಪಾಪಿಗಳಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಮನುಷ್ಯರೇ ಹೇಳುತ್ತಾರೆ, ದೇವತೆಗಳು ಸತ್ಯಯುಗದಲ್ಲಿದ್ದರು, ಕಲಿಯುಗದಲ್ಲಿರಲು ಸಾಧ್ಯವಿಲ್ಲ. ಆದರೆ ಇತ್ತೀಚೆಗೆ ಎಲ್ಲರೂ ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ. ಶ್ರೀ ಎಂದರೆ ಶ್ರೇಷ್ಠ. ಭಗವಂತನೇ ಸರ್ವಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯ. ಶ್ರೇಷ್ಠ ದೇವತೆಗಳು ಸತ್ಯಯುಗದಲ್ಲಿದ್ದರು. ಈ ಸಮಯದಲ್ಲಿ ಯಾವ ಮನುಷ್ಯರೂ ಶ್ರೇಷ್ಠರಿಲ್ಲ. ನೀವು ಮಕ್ಕಳು ಈಗ ಬೇಹದ್ದಿನ ಸನ್ಯಾಸ ಮಾಡುತ್ತೀರಿ. ನಿಮಗೆ ತಿಳಿದಿದೆ, ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದಿದೆ. ಆದ್ದರಿಂದ ಇದೆಲ್ಲದರಿಂದ ವೈರಾಗ್ಯವಿದೆ. ಅವರಂತೂ ಹಠಯೋಗಿ ಸನ್ಯಾಸಿಗಳಾಗಿದ್ದಾರೆ. ಮನೆಮಠವನ್ನು ಬಿಟ್ಟು ಹೊರಟು ಹೋಗಿ ಮತ್ತೆ ಬಂದು ಮಹಲ್ಗಳಲ್ಲಿ ಕುಳಿತಿದ್ದಾರೆ. ಇಲ್ಲವಾದರೆ ಕುಟೀರಗಳಿಗೆ ಯಾವುದೇ ಖರ್ಚಾಗುವುದಿಲ್ಲ. ಏಕಾಂತಕ್ಕಾಗಿ ಕುಟೀರಗಳಲ್ಲಿ ಕುಳಿತುಕೊಳ್ಳಲಾಗುತ್ತದೆಯೇ ಹೊರತು ಮಹಲುಗಳಲ್ಲೆಲ್ಲ.
ತಂದೆಗಾಗಿಯೂ ಈ ಕುಟೀರವು ಮಾಡಲ್ಪಟ್ಟಿದೆ. ಕುಟೀರದಲ್ಲಿ ಎಲ್ಲ ಸುಖವಿದೆ. ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಿ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ. ನಿಮಗೆ ತಿಳಿದಿದೆ, ಡ್ರಾಮಾದಲ್ಲಿ ಏನೆಲ್ಲವೂ ಕಳೆಯಿತೋ ಅದು ಪುನಃ ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು. ಆದ್ದರಿಂದ ಯಾರಿಗೂ ಸಹ ಭಕ್ತಿಯನ್ನು ಬಿಡಿ ಎಂದು ಸಲಹೆ ಕೊಡಬಾರದು. ಯಾವಾಗ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುವುದೋ ನಾವು ಆತ್ಮರಾಗಿದ್ದೇವೆ, ನಾವೀಗ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ಎಂದು ಬೇಹದ್ದಿನ ತಂದೆಯ ಯಥಾರ್ಥ ಪರಿಚಯವಾಗುವುದು. ಆಗ ಹದ್ದಿನ ಮಾತುಗಳು ಸಮಾಪ್ತಿಯಾಗುತ್ತವೆ. ತಂದೆಯು ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕೇವಲ ಬುದ್ಧಿಯೋಗವನ್ನು ತಂದೆಯೊಂದಿಗೆ ಇಡಬೇಕಾಗಿದೆ. ಶರೀರ ನಿರ್ವಹಣೆಗಾಗಿ ಕರ್ಮವನ್ನು ಮಾಡಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮನೆ ಮಠ ಬಿಡ್ರಿ ಅಂತ ಹೇಳಿಲ್ಲ. ಗೃಹಸ್ಥ ವ್ಯವಹಾರದಲ್ಲಿದ್ದೇ ಎಲ್ಲ ಪುರುಷಾರ್ಥ ಮಾಡಬೇಕು. ಎಲ್ಲರೊಂದಿನ ಲೆಕ್ಕಾಚಾರಗಳನ್ನ ಚುಕ್ತ ಮಾಡ್ಕೋಬೇಕು. ಆಮೇಲೆ ಈಗ ನಮಗೆ ಗೃಹಸ್ಥದಲ್ಲಿದ್ದು ಎಲ್ಲರೊಂದಿಗೆ ಮೋಲ್ಡ್ ಆಗಿ ಹೊಂದಿಕೊಂಡು ನಡೆಯೋದು, ಸುಖ ಕೊಟ್ಟು ಸುಖ ಪಡೆಯೋದು, ಪ್ರೀತಿ ಕೊಟ್ಟು ಪ್ರೀತಿ ಪಡೆಯೋದು, ಇವೆಲ್ಲ ಸಂಸ್ಕಾರಗಳಾದರೆ ಆ ಸಂಸ್ಕಾರಗಳು ನಮಗೆ 84 ಜನ್ಮ ಸುಖ ಕೊಡ್ತವೆ. ಅದಕ್ಕೆ ಗೃಹಸ್ಥದಲ್ಲೇ ಇದ್ದು ನಾವು ಎಲ್ಲದನ್ನು ಪಡೆಯಬೇಕು. ಹೇಗೆ ಭಕ್ತಿಯಲ್ಲಿಯೂ ಕೆಲವರು ಬಹಳ ನೌದ ಭಕ್ತಿ ಮಾಡುತ್ತಾರೆ, ನಿಯಮದಿಂದ ಪ್ರತಿನಿತ್ಯವೂ ಹೋಗಿ ದರ್ಶನ ಮಾಡುತ್ತಾರೆ. ದೇಹದಾರಿಗಳ ಬಳಿ ಹೋಗುವುದೆಲ್ಲವೂ ದೈಹಿಕ ಯಾತ್ರೆಯಾಗಿದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲೆದಾಡಬೇಕಾಗುತ್ತದೆ. ಇಲ್ಲಿ ಅದೇನನ್ನೂ ಮಾಡುವಂತಿಲ್ಲ. ನೀವು ಬರುತ್ತೀರೆಂದರೂ ಸಹ ತಿಳಿಸಿಕೊಡುವುದಕ್ಕಾಗಿಯೇ ಇಲ್ಲಿ ಕೂರಿಸಲಾಗುತ್ತದೆ. ಬಾಕಿ ನೆನಪಿಗಾಗಿ ಯಾವುದೇ ಒಂದು ಸ್ಥಳದಲ್ಲಿ ಕುಳಿತು ಬಿಡುವಂತಿಲ್ಲ. ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಕೃಷ್ಣನ ಭಕ್ತರಾಗಿದ್ದರೆ ಅವರು ನಡೆಯುತ್ತಾ ತಿರುಗಾಡುತ್ತಾ ಕೃಷ್ಣನನ್ನು ನೆನಪು ಮಾಡಲು ಸಾಧ್ಯವಿಲ್ಲವೆಂದಲ್ಲ. ಆದ್ದರಿಂದ ಯಾರು ವಿದ್ಯಾವಂತ ಮನುಷ್ಯರಿರುವರೋ ಅವರು ಹೇಳುತ್ತಾರೆ, ಕೃಷ್ಣನ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದೀರಿ ಅಂದ ಮೇಲೆ ಮತ್ತೆ ನೀವು ಮಂದಿರಗಳಿಗೆ ಏಕೆ ಹೋಗುತ್ತೀರಿ? ಕೃಷ್ಣನ ಚಿತ್ರಗಳ ಪೂಜೆಯನ್ನು ನೀವು ಎಲ್ಲಿಯಾದರೂ ಮಾಡಬಹುದು. ಒಳ್ಳೆಯದು, ಚಿತ್ರಗಳನ್ನು ಹಿಡಿಯಲೇಬೇಡಿ, ಆದರೆ ನೆನಪು ಮಾಡುತ್ತಾ ಇರಿ. ವಸ್ತುವನ್ನು ಒಂದು ಬಾರಿ ನೋಡಿದರೆ ಅದು ನೆನಪಿರುತ್ತದೆ. ನಿಮಗೂ ಸಹ ಅದನ್ನೇ ಹೇಳುತ್ತಾರೆ. ಶಿವತಂದೆಯನ್ನು ನೀವು ಮನೆಯಲ್ಲಿ ಕುಳಿತಿದ್ದಂತೆಯೇ ನೆನಪು ಮಾಡಲು ಸಾಧ್ಯವಿಲ್ಲವೇ? ಇದಂತೂ ಹೊಸ ಮಾತಾಗಿದೆ. ಶಿವತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ, ನಾಮರೂಪ ದೇಶ ಕಾಲವನ್ನು ತಿಳಿದುಕೊಂಡಿಲ್ಲ, ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಆತ್ಮಕ್ಕೆ ಪರಮಾತ್ಮನೆಂದು ಹೇಳಲಾಗುವುದಿಲ್ಲ. ಆತ್ಮಕ್ಕೆ ತಂದೆಯ ನೆನಪು ಬರುತ್ತದೆ, ಆದರೆ ತಂದೆಯನ್ನು ಅರಿತುಕೊಂಡಿಲ್ಲವೆಂದರೂ 7 ದಿನಗಳ ಕಾಲ ತಿಳಿಸಲಾಗುತ್ತದೆ. ತಂದೆಯು ಜ್ಞಾನಸಾಗರನಾಗಿದ್ದಾರಲ್ಲವೇ? ಎಷ್ಟೊಂದು ಸಮಯದಿಂದ ಕೇಳುತ್ತಾ ಬಂದಿದ್ದೀರಿ, ಏಕೆಂದರೆ ಜ್ಞಾನವಿದೆಯಲ್ಲವೇ? ನಿಮಗೆ ತಿಳಿದಿದೆ, ಮನುಷ್ಯರಿಂದ ದೇವತೆಗಳಾಗುವ ಜ್ಞಾನವು ನಮಗೆ ಸಿಗುತ್ತಾ ಇದೆ. ಈಗ ತಂದೆಯು ತಿಳಿಸುತ್ತಾರೆ, ನಾನೇ ನಿಮಗೆ ಹೊಸ ಹೊಸ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ. ನಿಮಗೆ ಮುಳ್ಳು ಸಿಗಲಿಲ್ಲವೆಂದರೆ ನಿಮಗೆ ಎಷ್ಟೊಂದು ಚಿಡುಪಿಸುತ್ತೀರಿ. ತಂದೆಯು ತಿಳಿಸುತ್ತಾರೆ, ನೀವು ತಂದೆಯನ್ನಂತೂ ನೀವು ನೆನಪು ಮಾಡಬಹುದು. ಮುಳ್ಳಿಯನ್ನು ಓದುತ್ತೀರಿ, ಆದರೂ ಮರೆತು ಹೋಗುತ್ತೀರಿ. ಮೊದಲು ಇದನ್ನು ನೆನಪು ಮಾಡಬೇಕಾಗಿದೆ. ನಾನಾತ್ಮ ಆಗಿದ್ದೇನೆ, ಅತಿ ಚಿಕ್ಕ ಬಿಂದುವಾಗಿದ್ದೇನೆ. ಆತ್ಮವನ್ನು ಅರಿತುಕೊಳ್ಳಬೇಕಾಗಿದೆ. ಇವರ ಆತ್ಮವು ಬಂದು ಇನ್ನೊಬ್ಬರಲ್ಲಿ ಪ್ರವೇಶ ಮಾಡಿತು ಎಂದು ಹೇಳುತ್ತಾರೆ. ನಾವು ಆತ್ಮಗಳು ಜನ್ಮವನ್ನು ಪಡೆಯುತ್ತಾ ಈಗ ಪತಿತ ಅಪವಿತ್ರರಾಗಿದ್ದೇವೆ. ಮೊದಲು ನೀವು ಪವಿತ್ರ ಗೃಹಸ್ಥ ಧರ್ಮದವರಾಗಿದ್ದಿರಿ. ಲಕ್ಷ್ಮೀನಾರಾಯಣರಿಬ್ಬರೂ ಪವಿತ್ರರಾಗಿದ್ದರು, ನಂತರ ಇಬ್ಬರೂ ಅಪವಿತ್ರರಾದರು. ಪುನಃ ಇಬ್ಬರು ಪವಿತ್ರರಾಗುತ್ತಾರೆ. ಅಂದ ಮೇಲೆ ಅಪವಿತ್ರರಿಂದ ಪವಿತ್ರರಾದರೆ ಅಥವಾ ಪವಿತ್ರ ಜನ್ಮವನ್ನು ಪಡೆದರೆ ತಂದೆಯು ತಿಳಿಸುತ್ತಾರೆ, ಹೇಗೆ ನೀವು ಪವಿತ್ರರಾಗಿದ್ದಿರಿ ಮತ್ತೆ ವಾಮ ಮಾರ್ಗದಲ್ಲಿ ಹೋಗುವ ಕಾರಣ ಅಪವಿತ್ರರಾಗಿದ್ದೀರಿ. ಪೂಜಾರಿಗಳಿಗೆ ಅಪವಿತ್ರರು, ಪೂಜ್ಯರಿಗೆ ಪವಿತ್ರರು ಎಂದು ಹೇಳುತ್ತಾರೆ. ಇಡೀ ವಿಶ್ವದ ಇತಿಹಾಸ ಭೂಗೋಳವು ನಿಮ್ಮ ಬುದ್ಧಿಯಲ್ಲಿದೆ. ಯಾರು ರಾಜ್ಯ ಮಾಡುತ್ತಿದ್ದರೋ ಅವರಿಗೆ ಹೇಗೆ ರಾಜ್ಯ ಸಿಕ್ಕಿತು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಮತ್ತಾರೂ ತಿಳಿದುಕೊಂಡಿಲ್ಲ. ನಿಮ್ಮ ಬಳಿಯೂ ಮೊದಲು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವೂ ಇರಲಿಲ್ಲ. ಅಂದರೆ ನಾಸ್ತಿಕರಾಗಿದ್ದಿರಿ, ತಿಳಿದುಕೊಂಡಿರಲಿಲ್ಲ. ನಾಸ್ತಿಕರಾಗುವುದರಿಂದ ಎಷ್ಟೊಂದು ದುಃಖಿಯಾಗಿ ಬಿಡುತ್ತೀರಿ. ನೀವೀಗ ಈ ದೇವತೆಗಳಾಗಲು ಇಲ್ಲಿಗೆ ಬಂದಿದ್ದೀರಿ. ಇಲ್ಲಿ ಎಷ್ಟೊಂದು ಸುಖವಿರುತ್ತದೆ. ದೈವಿ ಗುಣಗಳನ್ನು ಇಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಪ್ರಜಾಪಿತ ಬ್ರಹ್ಮನ ಸಂತಾನರು ಸಹೋದರ ಸಹೋದರಿಯಾದರಲ್ಲವೇ? ಅಂದ ಮೇಲೆ ಕುದೃಷ್ಟಿಯೂ ಇರಬಾರದು. ಇದರಲ್ಲಿಯೇ ಪರಿಶ್ರಮವಿದೆ. ಕಣ್ಣುಗಳು ಬಹಳ ಮೋಸಗಾರನಾಗಿವೆ. ಎಲ್ಲ ಅಂಗಗಳಿಗಿಂತಲೂ
ಈ ಕಣ್ಣುಗಳೇ ಮೋಸಗಾರನಾಗಿವೆ. ಅರ್ಧ ಕಲ್ಪ ನಿರ್ವಿಕಾರಿ, ಅರ್ಧ ಕಲ್ಪ ವಿಕಾರಿ ಆಗುತ್ತೀರಿ. ಸತ್ಯುಗದಲ್ಲಿ ವಿಕಾರಿಯಾಗುವುದಿಲ್ಲ. ಕಣ್ಣುಗಳು ವಿಕಾರಿಯಾದಾಗ ಅಸುರರೆಂದು ಕರೆಸಿಕೊಳ್ಳುತ್ತಾರೆ. ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ಪತಿತ ಪ್ರಪಂಚದಲ್ಲಿ ಬರುತ್ತೇನೆ. ಯಾರು ಪತಿತರಾಗಿದ್ದಾರೆಯೋ ಅವರೇ ಪಾವನರಾಗಬೇಕಾಗಿದೆ. ಇವರು ತಮ್ಮನ್ನು ಭಗವಂತನೆಂದು ಕರೆಸಿಕೊಳ್ಳುತ್ತಾರೆಂದು ಮನುಷ್ಯರು ಹೇಳುತ್ತಾರೆ. ವೃಕ್ಷದ ಚಿತ್ರದಲ್ಲಿ ನೋಡಿ, ಒಮ್ಮೆಲೆ ತಮೋಪ್ರಧಾನ ಪ್ರಪಂಚದ ಅಂತಿಮದಲ್ಲಿ ನಿಂತಿದ್ದಾರೆ. ಮತ್ತೆ ಅವರೇ ತಪಸ್ಸು ಮಾಡುತ್ತಿದ್ದಾರೆ. ಸತ್ಯಯುಗದಿಂದ ಲಕ್ಷ್ಮೀನಾರಾಯಣರ ರಾಜ್ಯವು ನಡೆದು ಬರುತ್ತೆ, ರಾಜಧಾನಿಯು ನಡೆಯುತ್ತದೆ. ಈ ಲಕ್ಷ್ಮೀನಾರಾಯಣರಿಂದಲೇ ಸಂವತ್ಸರವು ಆರಂಭವಾಗುವುದು. ಅಂದರೆ ಯಾವತ್ತು ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕ ಆಗ್ತದೋ ಅವತ್ತು 1/1/1 ಶುರುವಾಗ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ತೋರಿಸುತ್ತೀರಿ ಅಂದರೆ ಬರೆಯಿರಿ. ಇವರ 1250 ವರ್ಷಗಳ ನಂತರ ತ್ರೇತಾಯುಗ ಬರುತ್ತದೆ. ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ. ರಾತ್ರಿ ಹಗಲಿನ ಅಂತರವಾಗಿತ್ತಲ್ಲವೇ. ಬ್ರಹ್ಮನ ರಾತ್ರಿ ಅರ್ಧ ಕಲ್ಪ, ಬ್ರಹ್ಮನ ದಿನ ಅರ್ಧ ಕಲ್ಪ. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಬ್ರಹ್ಮನ ದಿನ ಯಾವುದು? ಸತ್ಯಯುಗ, ತ್ರೇತಾಯುಗ. ಅಂದರೆ ಬ್ರಹ್ಮನ ಮುಖ ಕಮಲದಿಂದ ಬಂದ ಜ್ಞಾನದ ಸಂಸ್ಕಾರ, ಜ್ಞಾನದಿಂದ ಅಲ್ಲಿ ಜ್ಞಾನದ ಬೆಳಕಿನಲ್ಲಿ ನಡೀತೀವಿ. ಯಾವಾಗ ದ್ವಾಪರ ಬಂತು ಅಂದರೆ ಆಗ ಜ್ಞಾನದಲ್ಲಿ ನಡೆಯುವ ಶಕ್ತಿ ಕಮ್ಮಿ ಆಗ್ತದೆ. ಆವಾಗ ನಮಗೆ ಅರ್ಧ ಕಲ್ಪ ಮತ್ತು ಜ್ಞಾನದ ಬೆಳಕು ಕಳ್ಕೊಂತೀವಲ್ಲ, ದುಃಖದ ಕತ್ತಲೆ ಶುರುವಾಗ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಪುನಃ ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ. ಅವರನ್ನು ನೆನಪು ಮಾಡುತ್ತಾ ನೀವು ಪಾವನರಾಗಿ ಬಿಡುವಿರಿ. ಅಂತ್ಯಮತಿ ಸೋಗತಿಯಾಗುವುದು. ಇಲ್ಲಿಯೇ ಕುಳಿತು ಬಿಡಿ ಎಂದು ಹೇಳುವುದಿಲ್ಲ. ಸೇವಾದಾರಿ ಮಕ್ಕಳನ್ನು ಇಲ್ಲಿ ಕೂರಿಸಿಕೊಳ್ಳುವುದಿಲ್ಲ. ಸೇವಾ ಕೇಂದ್ರ, ಮ್ಯೂಸಿಯಂ ಇತ್ಯಾದಿಗಳನ್ನು ತೆರೆಯುತ್ತಾ ಇರುತ್ತಾರೆ. ಅಂದರೆ ಬಾಬಾ ಬ್ರಹ್ಮ ತಂದೆ ಇದ್ದಾಗ ಬಾಬಾ ಏನು ಮಾಡಿದರು, ಫಸ್ಟು ಎಲ್ಲ 14 ವರ್ಷ ಪಾಲನೆ ಕೊಟ್ಟರು. ಏನಿಲ್ಲ, ಊಟ ಮಾಡೋದು, ತಪಸ್ಸು ಮಾಡೋದು, ಸೇವೆ ಇರಲಿಲ್ಲ, ಏನಿರಲಿಲ್ಲ. ಆಮೇಲೆ ಏನು ಮಾಡಿದರು, ಒಬ್ಬೊಬ್ಬರನ್ನ ಒಂದೊಂದು ಸ್ಟೇಟಿಗೆ ಕಳಿಸ್ಕೊಟ್ರು. ಅದಕ್ಕೆ ಬಾಬಾ ಏನಂತಾರೆ, ಸೇವೆ ಮಾಡೋರು ಇಲ್ಲಿ ಇರಂಗಿಲ್ಲ ಅಂತ ಹೇಳ್ತಾರೆ. ಸೇವಾ ಕೇಂದ್ರ, ಮ್ಯೂಸಿಯಂ ಇತ್ಯಾದಿಗಳನ್ನು ತೆರೆಯುತ್ತಾ ಇರುತ್ತಾರೆ. ಎಷ್ಟೊಂದು ಮಂದಿಗೆ ನಿಮಂತ್ರಣ ಪತ್ರಗಳನ್ನು ಹಂಚುತ್ತಾರೆ. ಬಂದು ಜನ್ಮಸಿದ್ಧ ಅಧಿಕಾರವಾದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಿ. ನೀವು ತಂದೆಯ ಮಕ್ಕಳಾಗಿದ್ದೀರಿ. ತಂದೆಯು ಸ್ವರ್ಗದ ರಚಯಿತನೆಂದ ಮೇಲೆ ನಿಮಗೂ ಸ್ವರ್ಗದ ಆಸ್ತಿ ಇರಬೇಕು. ತಂದೆಯು ತಿಳಿಸುತ್ತಾರೆ, ನಾನು ಒಂದೇ ಬಾರಿ ಸ್ವರ್ಗದ ಸ್ಥಾಪನೆ ಮಾಡಲು ಬರುತ್ತೇನೆ. ಒಂದೇ ಪ್ರಪಂಚವಾಗಿದೆ, ಇದರ ಚಕ್ರವು ಸುತ್ತುತ್ತಿರುತ್ತದೆ. ಮನುಷ್ಯರ ಅನೇಕ ಮತಗಳು, ಅನೇಕ ಮಾತುಗಳಿಗೆ ಎಷ್ಟೊಂದು ಮತಾಂತರಗಳಿವೆ. ಇದಕ್ಕೆ ಅದ್ವೈತ ಮತವೆಂದು, ತಂದೆ ಮತಕ್ಕೆ ಏನಂತಾರೆ, ಅದ್ವೈತ ಮತವೆಂದು ಹೇಳಲಾಗುತ್ತದೆ. ವೃಕ್ಷವು ಎಷ್ಟು ಕಲಿಯುಗದಲ್ಲಿ ವೃಕ್ಷವು ಎಷ್ಟು ದೊಡ್ಡದಾಗಿದೆ, ಎಷ್ಟೊಂದು ರೆಂಬೆ ಕೊಂಬೆಗಳು ಹರಡುತ್ತಿವೆ, ಎಷ್ಟೊಂದು ಧರ್ಮಗಳು ಹರಡುತ್ತಿವೆ. ಮೊದಲಂತೂ ಒಂದು ಮತ, ಒಂದು ರಾಜ್ಯವಿತ್ತು. ಇಡೀ ವಿಶ್ವದಲ್ಲಿ ಇವರ ರಾಜ್ಯವಿತ್ತು. ಇದು ಸಹ ಈಗ ನಿಮಗೆ ಅರ್ಥವಾಗಿದೆ. ನಾವೇ ಇಡೀ ವಿಶ್ವದ ಮಾಲೀಕರಾಗಿದ್ದೆವು. ನಂತರ 84 ಜನ್ಮಗಳನ್ನು ಭೋಗಿಸಿ ಕಂಗಾಲರಾಗಿದ್ದೇವೆ. ಈಗ ನೀವು ಕಾಲದ ಮೇಲೆ ಜಯಗಳಿಸುತ್ತೀರಿ. ಸತ್ಯಯುಗದಲ್ಲಿ ಅಕಾಲ ಮೃತ್ಯುವೆಂದು ಆಗುವುದಿಲ್ಲ. ಇಲ್ಲಂತೂ ನೋಡಿ, ಕುಳಿತಿದ್ದಂತೆಯೇ ಅಕಾಲ ಮೃತ್ಯು ಆಗುತ್ತಿರುತ್ತದೆ. 4 ಕಡೆ ಮೃತ್ಯುವಿದೆ. ಅಲ್ಲಿ ಈ ರೀತಿ ಆಗುವುದಿಲ್ಲ. ದೀರ್ಘಾಯುಷ್ಯಿರುತ್ತದೆ. ಭಾರತದಲ್ಲಿ ಸುಖ, ಶಾಂತಿ, ಪವಿತ್ರತೆ ಇತ್ತು. 1500 ವರ್ಷಗಳ ಆಯುಷ್ಯಿತ್ತು. ಈಗ ನೋಡಿ ಆಯುಷ್ಯ ಎಷ್ಟು ಇರುತ್ತದೆ. ಈಶ್ವರನು ನಿಮಗೆ ಯೋಗವನ್ನು ಕಲಿಸಿದರು, ಆದ್ದರಿಂದ ನಿಮಗೆ ಯೋಗೇಶ್ವರನೆಂದು ಹೇಳುತ್ತಾರೆ. ಅಲ್ಲಿ ಆ ರೀತಿ ಹೇಳುವುದಿಲ್ಲ. ಈ ಸಮಯದಲ್ಲಿ ನೀವು ಯೋಗೇಶ್ವರರಾಗಿದ್ದೀರಿ. ನಿಮಗೆ ಈಶ್ವರನು ರಾಜಯೋಗವನ್ನು ಕಲಿಸಿದ್ದಾರೆ. ನಂತರ ರಾಜೇಶ್ವರರಾಗಬೇಕಾಗಿದೆ. ನೀವೀಗ ಜ್ಞಾನೇಶ್ವರರಾಗಿದ್ದೀರಿ. ನಂತರ ರಾಜೇಶ್ವರ ಅರ್ಥಾತ್ ರಾಜರಿಗೂ ರಾಜರಾಗುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ದೃಷ್ಟಿಯನ್ನು ನಿರ್ವಿಕಾರಿಯನ್ನಾಗಿ ಮಾಡುವ ಪರಿಶ್ರಮ ಮಾಡಿಕೊಳ್ಳಬೇಕಾಗಿದೆ. ಏನು ಹೇಳಿದರು ಬಾಬಾ?
ದೃಷ್ಟಿಯನ್ನು ನಿರ್ವಿಕಾರಿ ಅಂದರೆ ಒಂದು ಸಹೋದರತ್ವ ಭಾವನೆಯಿಂದ ನೋಡೋದು. ಇನ್ನೂ ಒಂದೇನು, ನಾವು ಯಾರನ್ನು ನೋಡಕ್ಲಿ ಇವ್ರು ಹಿಂಗದಾರ ಇವ್ರು ಹಂಗದಾರ ಅವ್ರು ಏನು ಮಾಡಿರ್ತಾರೋ ಅದನ್ನೇ ವ್ಯರ್ಥ ನೆಗೆಟಿವ್ ವಿಚಾರಗಳಲ್ಲೇ ಇರ್ತೀವಿ. ಆ ಥರ ಯಾವುದೇ ನೆಗೆಟಿವ್ ವಿಚಾರ ವ್ಯರ್ಥ ವಿಚಾರ ಬರಬಾರ್ದು. ಅಂದರೆ ಅವ್ರನ್ನ ಪವಿತ್ರ ದೃಷ್ಟಿ, ಇದು ಒಂದು ಆತ್ಮ ಅನ್ನೋದು ಶ್ರೇಷ್ಠ ದೃಷ್ಟಿಯಿಂದ ಎಲ್ಲರನ್ನ ನೋಡಬೇಕು ಅಂತ ಹೇಳ್ತಾರೆ ಬಾಬಾ. ಬುದ್ಧಿಯಲ್ಲಿ ಸದಾ ಇರಲಿ ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಸಹೋದರ ಸಹೋದರಿಯಾಗಿದ್ದೇವೆ. ವಿಕಾರಿ ದೃಷ್ಟಿಯನ್ನಿಡಲು ಸಾಧ್ಯವಿಲ್ಲ. ಶರೀರದ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಾ ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕಾಗಿದೆ. ಹದ್ದಿನ ಎಲ್ಲ ಮಾತುಗಳನ್ನು ಬಿಟ್ಟು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಬೇಹದ್ದಿನ ಸನ್ಯಾಸಿಗಳಾಗಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಹದ್ದಿನ ಎಲ್ಲ ಮಾತು ಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು, ಕೆಲವರು ಮಕ್ಕಳು ಓದಿನ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ, ಕೆಲವರು ಇನ್ನೇನೋ ವಿಚಾರ ಮಾಡ್ತಿರ್ತಾರೆ, ಈ ದೇಹದ ಜಗತ್ತಿನ ವಿಚಾರಗಳಲ್ಲೇ ಇರ್ತಾರೆ. ಆದರೆ ಹೆಚ್ಚು ಇವಾಗ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿನ್ನು ಓದಿ ದೊಡ್ಡ ಜಾಬ್ ಮಾಡೋಷ್ಟು ಟೈಮೇನೂ ಇಲ್ಲ. ವಿನಾಶ ಬಂತರು ಅಂದರೆ ಹತ್ತಿರ ಬಂದೇ ಬಿಡ್ತು. ಏನು, ಇವಾಗ ನಾವು ಯಾವುದೋ ಮುಂದಿಂದು ಯೋಚನೆ ಮಾಡೋ ಬದಲು, ದೇಹದ ಜಗತ್ತಿನ ಯೋಚನೆ ಮಾಡೋ ಬದಲು ಈ ಯೋಚನೆಗಳು ಬರಲಿ. ಅಂತಿಮದಲ್ಲಿ ಎಷ್ಟೇ ಸಂಪತ್ತಿದ್ರೂ ತ್ರಾಯ್ ಅನ್ಬೇಕಾಗ್ತೈತೆ. ಆದರೆ ನಾವು ಆ ಸಮಯದಲ್ಲಿ ಧರ್ಮರಾಜನಿಂದ ಶಿಕ್ಷೆ ಭೋಗಿಸ್ತಂತೆ ಹೋಗೋದು, ಶಿಕ್ಷೆಯನ್ನು ಭೋಗಿಸ್ಬಾರ್ದು. ಹಂಗೆ ಹೋಗ್ಬೇಕು ನಾವು. ಅದ್ರ ಕಡೆ ಗಮನ ಕೊಟ್ಕೊಳ್ರಿ. ಆಮೇಲೆ ನೋಡ್ರಿ, ಬಾಬಾ ಏನು ಮುಳ್ಳಾಗಿ ಹೇಳ್ಬಿಡ್ತಾನೆ, ನಾನು ನಿಮ್ಮನ್ನು ಕಣ್ಣಿನ ರೆಪ್ಪ ಮೇಲೆ ಕುಂದರ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ನಾನು. ಯಾರನ್ನ ಕುಂದರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ? ಸೇವಾದಾರಿ ಮಕ್ಕಳನ್ನ. ಇವಾಗ ಯಾರು ಕಷ್ಟಪಟ್ಟು ಸೇವೆ ಮಾಡ್ತಾರೋ ಅಂತಿಮದಲ್ಲಿ ಅವ್ರಿಗೆ ಸುಖ ತೋರಿಸ್ತೀನಿ ಅಂತ ಹೇಳ. ಆಮೇಲೆ ಯಾರು ಸಂಪೂರ್ಣ ಪಾವನ ಆಗಿರ್ತಾರೋ ಅವ್ರನ್ನ. ಪಾಪ ಆಯ್ತಂದರೆ ನಾವು ಶಿಕ್ಷೆನ ಭೋಗಿಸಿ ಹೋಗ್ಬೇಕಾಗ್ತೈತಿ. ಇವೆಲ್ಲ ಬುದ್ಧಿಯಲ್ಲಿ ಇಟ್ಕೋಬೇಕು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಶರೀರ ನಿರ್ವಹಣಾರ್ಥವಾಗಿ ಹದ್ದಿನ ಎಲ್ಲ ಮಾತನ್ನು ಬಿಟ್ರಿ ಅಂತ ಹೇಳ್ತಾರೆ ಬಾಬಾ. ವರದಾನ: ಬಾಬಾ ಶಬ್ದದ ಸ್ಮೃತಿಯಿಂದ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡುವಂಥ ಸದಾ ಅಚಲ ಅಡೋಲ ಭವ. ಕಾರಣವನ್ನು ನಿವಾರಣೆ ಮಾಡ್ರಿ ಅಂತಾರೆ. ಇವಾಗ ನಾವು ಎಷ್ಟು ವರ್ಷಗಳಿಂದ ಪಾಲನೆ ತಗೊತಾ ಇದ್ದೀವಿ, ಎಷ್ಟು ಈ ಜ್ಞಾನ ಯೋಗ ಬಾಬಾ ತುಂಬಿಸ್ತಾ ಇದ್ರು. ಇನ್ನು ನಾವು ನಿಶ್ಚಿಂತ ಚಕ್ರವರ್ತಿಗಳಾಗಿ ತೋರಿಸ್ಬೇಕು, ಆ ಅನುಭವ ಮಾಡಬೇಕು. ಈಗ ಸದಾ ಕಾಲದ ನಿಶ್ಚಿಂತ ಚಕ್ರವರ್ತಿಗಳಾಗಿ ನಿಶ್ಚಿಂತ ಇದ್ದರೆ ಅಲ್ಲಿ ಭಾಳ ಸಮಯ ಚಕ್ರವರ್ತಿ ರಾಜರಾಗ್ತೀವಿ. ಅದಕ್ಕೆ ಇನ್ನೂ ಅದು ಐತೆ ಮನೆಗೆ ಹಂಗೆ ಮಾಡ್ತಾರೆ, ನನಗೆ ದೇಹದ ಕಾಯಿಲೆ ಹಿಂಗೈತೆ, ಬರೀ ಇದರಲ್ಲೇ ಇರಬಾರ್ದು. ಕಾರಣಗಳು ಹೇಳ್ತಾ ಇರಬಾರ್ದು. ಕಾರಣ ಏನಾಗಬೇಕು? ನಿವಾರಣೆ. ನಾನು ಬಾಬಾನಿಂದ ಎಲ್ಲದನ್ನು ಪಡೆದೆ, ಎಲ್ಲ ದುಃಖಗಳಿಂದ ದೂರ ಆದೆ ಅಂತ ಹೇಳಬೇಕು. ಯಾವಾಗ ಯಾವುದು ಕಾರಣ ಇರಲ್ಲ, ವಿಘ್ನಗಳಿರಲ್ಲ ಅಂದರೆ ಅಚಲ ಅಡಲವಾಗಿ ಇರ್ತೀರಿ ಅಂತ ವರದಾನ ಕೊಡ್ತಾ ಇದ್ದಾರೆ ಬಾಬಾ. ಯಾವುದೇ ಪರಿಸ್ಥಿತಿಗಳು ಅದು ಬಲೆ ಏರುಪೇರಿನದೇ ಆಗಿರಲ್ಲ, ಆದರೆ ಬಾಬಾ ಎಂದು ಹೇಳಿದಿರಿ ಮತ್ತು ಅಚಲರಾದೆ. ಯಾವಾಗ ಪರಿಸ್ಥಿತಿಗಳ ಚಿಂತನೆಯಲ್ಲಿ ಹೊರಟು ಹೋಗುತ್ತೀರಿ ಅಂದರೆ ಕಷ್ಟದ ಅನುಭವವಾಗುತ್ತದೆ. ಒಂದು ವೇಳೆ ಕಾರಣಕ್ಕೆ ಬದಲಾಗಿ ನಿವಾರಣೆಯಲ್ಲಿ ಹೊರಟು ಹೋಗುತ್ತೀರಿ ಎಂದರೆ ಕಾರಣವೇ ನಿವಾರಣೆಯಾಗಿ ಬಿಡಲಿ. ಏಕೆಂದರೆ ಮಾಸ್ಟರ್ ಸರ್ವಶಕ್ತಿವಂತ ಬ್ರಾಹ್ಮಣರ ಮುಂದೆ ಪರಿಸ್ಥಿತಿಗಳು ಇರುವೆ ಸಮಾನವೂ ಅಲ್ಲ. ಕೇವಲ ಏನಾಯಿತು ಏಕಾಯಿತು ಇದನ್ನು ಯೋಚಿಸುವ ಬದಲು ಏನಾಯಿತೋ ಅದರಲ್ಲಿ ಕಲ್ಯಾಣ ಅಡಗಿದೆ. ಸೇವೆಯೂ ಸಮಾವೇಶವಾಗಿದೆ. ಭಲೆ ರೂಪವು ಸಂದರ್ಭದ್ದಾಗಿದೆ, ಆದರೆ ಸೇವೆಯು ಸಮಾವೇಶವಾಗಿದೆ. ಈ ರೂಪದಿಂದ ನೋಡುತ್ತೀರಿ ಎಂದರೆ ಸದಾ ಅಚಲ ಅಡೋಲರಾಗಿ ಇರುತ್ತೀರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಏನೇ ಪರಿಸ್ಥಿತಿಗಳು ಬರಲಿ ಅವು ನಮಗೆ ಕಲ್ಯಾಣ ಅಂದರೆ ಅವು ನಮ್ಮನ್ನು ಅನುಭವ ಮೂರ್ತಿಗಳನ್ನಾಗಿ ಮಾಡೋಕ್ಕೆ ಬರ್ತವೆ. ಆದ್ದರಿಂದ ನಮ್ಮ ಪರಿಸ್ಥಿತಿಗಳು ಏನಾಗಬೇಕು, ನಮಗೆ ಏರುವ ಕಲೆಯಲ್ಲಿ ತರುವ ಪಾಂಟಿಣಿಗಳಾಗಬೇಕು ನಮಗೆ. ಅವು ನಾವು ಸಮಸ್ಯೆಗಳಿಂದ ಬೀಳೋದಲ್ಲ,
ಇನ್ನೂ ಹೆಚ್ಚು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿ ಪಡೆಯುವಂಥರಾಗಬೇಕು. ನೋಡ್ರಿ, ಕೆಲವೊಬ್ಬರು ಅವರು ಯಾರಿಗೆ ಸಂಗಮಯುಗದಲ್ಲಿ ದುಃಖ ಇರ್ತತೋ, ಬಡವರು ಇರ್ತಾರೋ ಅವರೇ ಅದೃಷ್ಟಶಾಲಿಗಳು. ಯಾಕೆಂದರೆ ಅವರು ಇದೇ ಅವರಿಗೆ ಪುರುಷಾರ್ಥ ಮಾಡಿಸ್ಬಿಡ್ತತೆ. ಅದಕ್ಕೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಕಲ್ಯಾಣ. ಕೆಲವ್ರು ನೋಡಿ ಸುಖವಾಗಿರೋರು ಅವರು ಕಷ್ಟಪಟ್ಟು ಪುರುಷಾರ್ಥ ಮಾಡೋದೇ ಇಲ್ಲ. ಆದರೆ ನಾವು ಕಾರಣ ಇರೋರು ನಾವು ಇದರಲ್ಲಿ ನಮ್ಗೆ ಕಲ್ಯಾಣ ಅಡಗಿದೆ ಅಂತ ತಿಳ್ಕೋಬೇಕು. ಸ್ಲೋಗನ್: ಒಬ್ಬ ತಂದೆಯ ಪ್ರಭಾವದಲ್ಲಿರುವವರು ಯಾವುದೇ ಆತ್ಮನ ಪ್ರಭಾವದಲ್ಲಿ ಬರಲು ಸಾಧ್ಯವಿಲ್ಲ. ಯಾಕೆ ನಾವು ಬೇರೆಯವರ ಪ್ರಭಾವದಲ್ಲಿ ಬರಲ್ಲ? ಯಾಕೆಂದರೆ ಬಾಬಾ ಕೊಟ್ಟ ಪ್ರೀತಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ, ಬಾಬಾ ಕೊಟ್ಟೋ ಸುಖ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬಾಬಾನಲ್ಲಿ ಈ ಮುಳುಗಿಬಿಟ್ಟಿವಂದರೆ ಬೇರೆ ಯಾರ ಆಕರ್ಷಣೆನೂ ಆಗಲ್ಲ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ಸಾಕ್ಷಿಯಾಗಿ ಕಾರ್ಯ ಮಾಡಿ. ಸಾಕ್ಷಿ ಅರ್ಥಾತ್ ಸದಾ ಭಿನ್ನ ಮತ್ತು ಪ್ರಿಯ ಸ್ಥಿತಿಯಲ್ಲಿದ್ದು ಕರ್ಮ ಮಾಡುವಂತಹ ಅಲೌಕಿಕ ಆತ್ಮನಾಗಿದ್ದೇನೆ. ಅಲೌಕಿಕ ಅನುಭೂತಿ ಮಾಡುವಂತಹ ಅಲೌಕಿಕ ಜೀವನ, ಶ್ರೇಷ್ಠ ಜೀವನವುಳ್ಳ ಆತ್ಮನಾಗಿದ್ದೇನೆ. ಈ ನಶೆಯಲ್ಲಿ ಕರ್ಮ ಮಾಡುತ್ತಾ ಇದೇ ಅಭ್ಯಾಸವನ್ನು ಹೆಚ್ಚಿಸುತ್ತಾ ಇರಿ. ಆಗ ಕರ್ಮಾತೀತ ಸ್ಥಿತಿಯ ಪ್ರಾಪ್ತಿ ಮಾಡಿಕೊಳ್ಳುವಿರಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾವ ಕರ್ಮಾತೀತ ಸ್ಥಿತಿ, ಯಾವುದೇ ಕರ್ಮಕ್ಕೆ ಅಂಟಿಕೊಂಡು ದುಃಖ ಪಡಬಾರ್ದು ಅಂದರೆ ಸಾಕ್ಷಿ ದೃಷ್ಟಿ ಇರಲಿ ಅಂತ ಹೇಳ್ತಾರೆ. ಅಂದ್ರೇನು? ಬಾಬನ ಮಡ್ಲಲ್ಲಿರುವಾಗ ಏನೇ ನಮಗೆ ಅಕಲ್ಯಾಣ ಆಗಿದ್ರು ಅದನ್ನು ಕಲ್ಯಾಣದಲ್ಲಿ ಪರಿವರ್ತನೆ ಮಾಡ್ತೀನಿ ಅಂತ ಹೇಳ್ಯಾರ ಬಾಬಾ. ಅದು ಏನೇ ನಮಗೇನು ಎದರಿಂದ ಕಲ್ಯಾಣ ಆಯಿತೋ ಅದು ನಡೀತೈತೆ ನಮ್ಮ ಜೀವನದಾಗ. ಅದನ್ನು ಸಾಕ್ಷಿಯಾಗಿ ನೋಡೋ ಶಕ್ತಿ ಇರಬೇಕು. ಕೆಲವೊಂದು ಇಮಿಡಿಯೇಟ್ ಗೊತ್ತಾಗುತ್ತೆ ಯಾಕೆ ಹಿಂಗಾಯಿತು, ಬಾಬಾ ಏನು ಕಲ್ಯಾಣ ತೋರಿಸಿದ್ದಾರೆ ಅಂತ. ಕೆಲವು ವರ್ಷಗಟ್ಟಲೆ ಬೇಕಾಗ್ತದೆ. ನಮಗೆ ಯಾವುದರಲ್ಲಿ ಸುಖ ಆಯಿತೋ ಅದರಂತೆ ಬಾಬಾ ನಡೆಸ್ತಾ ಇರ್ತಾರೆ. ಅದಕ್ಕೆ ಸಾಕ್ಷಿ ಸ್ಥಿತಿಯಲ್ಲಿದ್ದು ಕರ್ಮಾತೀತ ಸ್ಥಿತಿ ಪಡೀರಿ ಅಂತ ಬಾಬಾ ವರದಾನ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.